ಮತ್ತು ಯಾವ ಪಾತ್ರ ಕೊಟ್ಟರು ಮಾಡುವಂಥ ಶಕ್ತಿ ಅವ್ರ ಹತ್ರ ಇದೆ. ನಿಜ ಚಿನ್ನಪ್ಪ, ಈ ಇನ್ಸ್ಟೆಂಟ್ ಕೊಬ್ಬರಿ ಬಂದು ಒರಿಜಿನಲ್ ಕೊಬ್ಬರಿ ಕೇಳೋದೇ ಇಲ್ಲ ಅಂತೀನಿ. ಅವರು ನೋವುಗಳನ್ನ ನುಂಗಿ ಪಾತ್ರಗಳು ಮಾಡ್ತಾರೆ, ಆ ಶಕ್ತಿ ರಂಗಭೂಮಿ ಕೊಟ್ಟಿರುತ್ತೆ. ಹಿರಿಯ ನಟ ಬ್ಯಾಕ್ ಜನಾರ್ದನ್ ಅವರು ವಿಧಿವಶ ಆಗಿರುವಂಥದ್ದು. ಅವರ ಜೊತೆಗೆ ನಟಿಸಿರುವಂಥ ಅನೇಕ ಈ ಜೋಡಿ ಜುಗಲ್ಬಂದಿಯಲ್ಲಿ ಸುಮಾರು ಕನ್ನಡಿಗರನ್ನು ರಂಜಿಸಿರುವಂಥ ಬಿರಾದರು ನಮ್ಮ ಜೊತೆ ಇದ್ದಾರೆ. ಸರ್, ಬ್ಯಾಂಕ್ ಜನಾರ್ದನ್ ಮತ್ತು ನಿಮ್ಮ ಜೋಡಿ ಅಂತ ಹೇಳಿದರೆ ಅದೊಂದು ವಿಭಿನ್ನವಾದ ಜೋಡಿ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ನಿಮ್ಮ ಜೋಡಿ ತುಂಬ ಹಿಟ್ಟಾಗಿದೆ, ತುಂಬ ಕನ್ನಡಿಗರನ್ನು ನಗಿಸಿದೆ. ನಿಮ್ಮ ಬಾಂಧವ್ಯ ಹೇಗಿತ್ತು ಸರ್? ಇಲ್ಲ, ತುಂಬ ಚೆನ್ನಾಗಿತ್ತು ಸರ್. ಯಾಕಂದರೆ ಬ್ಯಾಂಕ್ ಜನಾರ್ದವರು ನಾವು ಒಟ್ಟಿಗೆ ಉಸ್ ಪಿಕ್ಚರು, ಉಪ್ಪಿಟ್ಟು, ತರಲೆ ನನ್ನ ಮಗ, ಮತ್ತು ಮಧ್ಯೆ ಸುಮಾರು ಪಿಕ್ಚರ್ಗಳು ಒಟ್ಟಿಗೆ ಮಾಡಿದ್ವಿ. ಆಮೇಲೆ ನಾಟಕಗಳು, ಧಾರಾವಾಹಿಗಳು, ರಸಮಂಜರಿ, ಆರ್ಕೆಸ್ಟ್ರಾ, ತುಂಬ ಒಂದು 30-35 ವರ್ಷದಿಂದ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಬಟ್ ಭಾಳ ಒಳ್ಳೆಯ ಮನುಷ್ಯ, ಸ್ನೇಹಜೀವಿ, ಮತ್ತು ಯಾರ ಜೊತೆ ಮನುಷ್ಯ ಅವನು ಸಿಟ್ಟು ಮಾಡಿ ಗೊತ್ತಿಲ್ಲ. ಯಾವಾಗ ಈಗ ನಾವು ಸಿನಿಮಾಕ್ಕೆ ಏನಾದರೂ ಹೋದರೆ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಿದ್ವಿ. ಈಗ ನಾವು ಇವರು ಡಿಂಗ್ರಿ ಅವರು, ಉಮೇಶ್ ಅಣ್ಣ, ನಾವು ಮೈಸೂರು ರಮಾನಂದ್ ಇವೆಲ್ಲ ಹೆಂಗಿದ್ವಿ ಅಂದರೆ ಒಂಥರ ಒಟ್ಟಿಗೆ, ನಮ್ಮ ಭೇದ ಭಾವನೆ ಇಲ್ಲ. ಬಟ್ ಇವತ್ತು ಬೆಳಿಗ್ಗೆ ನನಗೆ 5:15 ಗಂಟೆಗೆ ಅವ್ರು ರಿಲೇಷನ್ ಇದ್ದಾರೆ ಭದ್ರಾವತಿಲಿ. ಅವ್ರು ಹೇಳಿದರು ಹಿಂಗೆ ಆಯಿತು ಅಂತೇಳಿ. ಭಾಳ ಬೇಜಾರಾಗೋಯ್ತು. ಯಾಕಂದರೆ ಏನಾಗುತ್ತೆ ಅಂದರೆ ಇಷ್ಟು ವರ್ಷ ಇದೆಲ್ಲ ಕೆಲಸ ಮಾಡಿ ಏನು ಇದ್ದಕ್ಕಿದ್ದಾಗ ನಾನು ಒಂದು ತಿಂಗಳಿಂದ ಹೋಗಿ ಅವ್ರ ಮನೆಗೆ ನಾನು ಮಾತಾಡ್ಸ್ಕೊಂಡು ಬಂದೆ. ನಾನು ಕುಂಭಮೇಳಕ್ಕೆ ಹೋಗಿದ್ದೆ. ಹೋದಾಗ ಗಂಗಾಜಲ ಕೊಟ್ಟು ಮಾತಾಡಿಸ್ಕೊಂಡು ಮಾಡಿ ಎಲ್ಲ ಬಂದು, ಹೇಗಿದೆ ಸರ್? ಚೆನ್ನಾಗಿದ್ದೀನಿ ಕಣೋ, ಏನು ತೊಂದರೆ ಇಲ್ಲ ಅಂದರು. ಬಟ್ ಹೇಳಿದೆ ನಾನು, ಸರ್ ನಿದ್ರೆ ಎಲ್ಲವೂ ಚೆನ್ನಾಗಿ, ಏನು ತೊಂದರೆ ಇಲ್ಲ ಅಂದ್ರೆ. ಮತ್ತು ಇದ್ದಕ್ಕಿದ್ದಾಗ ಇವತ್ತು ಬೆಳಿಗ್ಗೆ ಕೇಳಿದ್ರೆ ಏನು ಹಿಂಗೆ ಇದ್ದಕ್ಕಿದ್ದಾಗೆ ಈ ಮನುಷ್ಯ ಇದ್ದಿದ್ದಾಗ ಅದು ಏನಾಗುತ್ತೋ ಏನು ನಾವು ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಭಾಳ ಬೇಜಾರಾಗುತ್ತೆ. ಏನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅದನ್ನು. ಸರ್, ಈಗ ಅವರ ಅಗಲಿಕೆ ನಿಮಗೆ ನೋವು ತಂದಿರೋದು ನಿಜ. ನೀವು ಇದ್ದಾಗ, ನಿಮ್ಮ ಜೀವನದಲ್ಲಿ ಒಟ್ಟಿಗೆ ಇದ್ದಾಗ ಯಾವುದಾದ್ರೂ ಮರೀಲಿಕ್ಕೆ ಆಗದಿರುವಂಥ ಕ್ಷಣ ಅಂತ ಹೇಳಿದ್ರೆ? ಇಲ್ಲ ಸರ್, ಒಟ್ಟಿಗೆ ನಾವೆಲ್ಲ ಹೆಂಗಿದ್ದೀವಿ ಸರ್, ನಮ್ಮದೆಲ್ಲ ನಮ್ಮ ಕಲಾವಿದರ ಜೀವನ ಹೇಗಿರುತ್ತಂದರೆ ನಮ್ಮ ನೋವುಗಳನ್ನ ನಾವು ಯಾರ ಮುಂದೆ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಹೇಳ್ಕೊಂಡ್ರೆ ಅದು ಏನು ಪ್ರಯೋಜನ ಇಲ್ಲ, ಮತ್ತು ನಾವು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ನಾವು ಹಾಸ್ಯ ಕಲಾವಿದರು ಹೇಗಿರುತ್ತಂದರೆ ಅವರು ನೋವುಗಳನ್ನ ನುಂಗಿ ಪಾತ್ರಗಳು ಮಾಡ್ತಾರೆ, ಆ ಶಕ್ತಿ ರಂಗಭೂಮಿ ಕೊಟ್ಟಿರುತ್ತೆ. ಹಾಗಾಗಿ ನಾವು ಸಾಕಷ್ಟು ನಾನು ಒಂದು ಸಾರಿ ಅವ್ರು ಹೇಗಿದೆ ಅಂದರೆ ಒಂದು ಸಾರಿ ನಾನು ಕ್ಷತ್ರಿಯ ಬ್ಯಾಂಕ್ ಅಂತ ಹೇಳಿದೆ ವಸಂತ ನಗರದಲ್ಲಿ. ನನಗೆ ಏನೋ ಸ್ವಲ್ಪ ಬ್ಯಾಂಕಿನ ದುಡ್ಡು ಇದು ಮಾಡಬೇಕಾಗಿತ್ತು. ಅಲ್ಲಿ ಅವರು ಯಾರೂ ಕೇಳ್ತಾ ಇಲ್ಲ ಸರ್, ನಮಗೆ ಸೂರುಟಿ ಬೇಕು ಅನ್ನೋದು, ಸೂರುಟಿ ನಮ್ಗೆ ಯಾರೂ ಕೊಡೋಲ್ಲ ಸರ್ ಅದು. ಕೊನೆ ನೆನಪು ಬಂತು ಬ್ಯಾಂಕ್ ಜನಾರ್ದನ್ ಅವರು. ನಾನು ಮತ್ತು ಬ್ಯಾಂಕ್ ಜನಾರ್ದನ್ ಅವರು ಹೇಳಿದೆ, ಓಕೆ ಸರ್, ಅವ್ರ ಮೆಂಬರ್ ಇದ್ದಾರೆ ಅಂತ. ಅವ್ರು ನೋಡಿದರೆ ಸರ್, ವಸಂತ ನಗರದಲ್ಲಿ ಆಪ್ರೇಷನ್ ಆಗಿತ್ತು, ಹಾರ್ಟ್ ಆಪ್ರೇಷನ್ ಆಗಿತ್ತು. ಆಗ ಒಂದು 5-6 ದಿವಸ ಆಗಿತ್ತು, ಸ್ವಲ್ಪ ಚೇತರಿಸ್ಕೊಂಡಿದ್ರು. ಅವಾಗ ನಾನು ಫೋನ್ ಮಾಡಿದೆ, ಏನು ಕಣೋ, ಏನು ಹೇಳು? ಏನಿಲ್ಲ ಸರ್, ಕ್ಷತ್ರಿಯ ಬ್ಯಾಂಕಿಗೆ ಬಂದಿದ್ದೀನಿ, ಏನು ಸಮಾಚಾರ? ಅದೇ ಸರ್ ಹಿಂಗೆ ಹೇಳ್ತಾರೆ, ಯಾರ್ದೋ ಏನೋ ಸೂರುಟಿ ಅದು ಏನಿಲ್ಲ, ಕೊಡು ಇಲ್ಲಿ ಅಂತ ಒಂದೇ ಮಾತು ಹೇಳಿದ್ರು ಅವರು. ನೋಡಿರಿ, ಆ ಬಿರಾದಾರ ಅವ್ನು ಎಷ್ಟು ದುಡ್ಡು ಕೇಳ್ತಾನೆ ಅವ್ರಿಗೆ ಕೊಡಿ, ಅವ್ನು ಕಟ್ಟಲಿಲ್ಲ ಅಂದರೆ ನಾನು ಕಟ್ತೀನಿ, ಒಂದೇ ಮಾತು. ಆಮೇಲೆ ನಾನು ಕರೆಕ್ಟಾಗಿ ಕಟ್ಕೊಂಡು ಕೊನೆಗೆ ಹೇಳಿದ್ರು ಅವರು, ಇಲ್ಲ ಸರ್ ಹಾಗೆ ಆ ಮನುಷ್ಯ ಹಂಗಿರ್ತಾರೆ ಸರ್, ಎಲ್ಲವೂ ಇತ್ತು ಆ ಮನುಷ್ಯನ ಹತ್ರ. ಮತ್ತು ಜಗಳ ಇವೆಲ್ಲ, ಮತ್ತು ಯಾವ ಪಾತ್ರ ಕೊಟ್ಟರು ಮಾಡುವಂಥ ಶಕ್ತಿ ಅವ್ರ ಹತ್ರ ಇತ್ತು, ರಂಗಭೂಮಿಯಿಂದ ಬಂದವರು. ಸರ್, ಈಗ ಅವರು ಅನೇಕ 2 ವರ್ಷಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿದ್ರು. ನೀವು ಅವ್ರನ್ನ ವಿಚಾರಿಸುವಂಥದ್ದು, ಫೋನ್ ಮಾಡುವಂಥದ್ದು, ಈ ಬಾಂಧವ್ಯ ಏನಾದರೂ ಇತ್ತು? ಇಲ್ಲ ಸರ್, ನಾವು ತಿಂಗಳಲ್ಲಿ ಒಂದು 2 ಸಾರಿ 3 ಸಾರಿ ನಾವು ಫೋನ್ ಅವರಾದರೂ ಮಾಡೋರು, ನಾನಾದರೂ ಮಾಡ್ತೀವಿ. ಹೆಂಗಿದ್ದೀವಿ ಕಣೋ, ನಾವು ಸ್ವಲ್ಪ ಕಾಮಿಡಿಗೆ ಮಾತಾಡೋದು. ನಾವು ಅಷ್ಟಿದ್ರು ಕೂಡ ಕಾಮಿಡಿ, ಏನು ಕಣೋ, ಏನು ಮಾಡ್ತಾ ಇದೆಯಾ, ಟಿಫಿನ್ ಆಯ್ತೇನೋ, ನಾನು ಬಿಟ್ಟು ಮಾಡ್ದೇನೋ, ಇವತ್ತೆಲ್ಲ ಇತ್ತು. ಆಯ್ತು, ಅವ್ರು ಟಿಫಿನ್ ಏನು ನಾನು ಕೊಡಲಿಲ್ಲ, ನೀವು ಆನ್ಲೈನಲ್ಲಿ ಈಗ ಏನೇನೋ ಆ ಥರ. ಬಟ್ ನಾವು ಹೆಂಗಿತ್ತು ಸರ್, ಈಗ ನಮಗೊಂದು ಈ ರಂಗಭೂಮಿ ಕಲಾವಿದ್ರು ಹೆಂಗಿರುತ್ತಂದರೆ ತನ್ನ ನೋವುಗಳನ್ನು ಯಾರಿಗೂ ತೋರಿಸ್ಕೊಳ್ಬೋದು, ಬಟ್ ಬೇರೆಯವ್ರ ನೋವಿಗೆ ಸ್ಪಂದನೆ ಮಾಡ್ತಾರೆ. ಹಾಗೇನೋ ತಿಳಿ 2 ಸಾರಿ 3 ಸಾರಿ ಎಲ್ಲೋ ಪ್ರೋಗ್ರಾಮ್ಗೆ ಹೋದಾಗ, ಎಲ್ಲೋ ಮದುವೆ ಮತ್ತು ಭಾಳ ಇದ್ರಾಗಿದ್ದೀವಿ. ಬಟ್ ಏನಾಗುತ್ತೆ ಅಂದರೆ ಈಗ ಆಲ್ರೌಂಡ್ ಕಲಾವಿದ ಅಂತೇಳಿ ಯಾವ ಪತ್ರ ಕೊಟ್ಟರು ಮಾಡುವಂಥ ಒಂದು ಶಕ್ತಿ ಇರುತ್ತಲ್ಲ, ಅಂಥ ಕಲಾವಿದರು ಸಿಗೋದು ಕಷ್ಟ ಈಗ ಮುಂದೆ. ಸರ್, ಈಗ ಕೊನೆಯದಾಗಿ ನಾವು ಬ್ಯಾಂಕ್ ಜನಾರ್ದವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಏನು ಹೇಳ್ತೀರಾ ಕೊನೆಯದಾಗಿ ಅವರ ಕುಟುಂಬಕ್ಕಾಗಿರ್ಬೋದು? ಸರ್, ಏನಿಲ್ಲ, ಈಗ ಏನು ಸರ್, ಒಂದೇನು ಸರ್, ಸಾವು ಎಲ್ಲರಿಗೂ ಇದ್ರ ಮಾಡಿ ಯಾರನ್ನೂ ಅವ್ರು ಬಿಡೋಲ್ಲ. ಅದೇನೆಂದರೆ ಅವರು ಒಂದು ಕುಟುಂಬಕ್ಕೆ ದೇವರು ಅವರಿಗೆ ಒಂದು ತಡ್ಕೊಳ್ಳೋ ಒಂದು ಶಕ್ತಿ ಕೊಡಲಿ. ಯಾಕಂದ್ರೆ ಅವ್ರ ಮಕ್ಕಳು ಇದ್ದಾರೆ, ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅವರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡು. ಯಾಕಂದ್ರೆ ನಾವು ವಸಂತ ನಗರದಲ್ಲಿ ಇದ್ದಾಗ ಅವ್ರ ಮಗಳಿದ್ದರು. ಸುಮಾರು ಸರ್ ಮನೆಗೆ ಹೋದಾಗ ನಾವು ಊಟ ತಿಂಡಿ ಕಾಫಿ ಎಲ್ಲ ಮಾಡಿದ್ವಿ. ಭಾಳ ನೋಡಿ ಏನು ಅವ್ರಿಗೆ ಒಂದು ಏನು, ಯಾಕಂದರೆ ಒಬ್ಬ ಮನೆಯಲ್ಲಿ ಶ್ರೀಮಂತ ಹುಟ್ಟಬಹುದು, ಕಲಾವಂತ ಹುಟ್ಟಲ್ಲ. ದೊಡ್ಡ ಶ್ರೀಮಂತ ಹುಟ್ಟಬಹುದು, ಕಲಾವಂತ ಹುಟ್ಟಲ್ಲ. ಅದಕ್ಕೆ ಹೇಳಿದರೆ 1000ಕ್ಕೊಬ್ಬ ಕಲಾವಿದ, 1000 ಮಕ್ಕಳು ಹುಟ್ಟಿದ್ರೆ ಒಬ್ಬ ಕಲಾವಿದ ಫೇಮಸ್ ಆಗ್ತಾನೆ. ಹೀಗಾಗಿ ದೇವರು ಅವ್ರ ಮನೆಯವರಿಗೆ ದೇವರು ಒಂದು ಆ ದುಃಖವನ್ನು
ವರ್ಷ ಶಕ್ತಿ ಕೊಡಲಿ ಅಂಥೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಸರ್. ನೋಡಿರಿ ಇದಿಷ್ಟು ಹಿರಿಯ ನಟ ಬಿರಾದರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.